ಮಸೂದ್ ಕುಟುಂಬ ಸರ್ವನಾಶ. 14 ಮಂದಿ ಬಲಿಯಾಗಿದ್ದಾರೆ. ಮಸೂದ್ನಿಂದ ಯಾರ್ಯಾರು ಸತ್ತಿದ್ರಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತಾ ಇದೆ ನೋಡಿ. ಈಗ ಉಗ್ರ ಮಸೂದ್ ಅಜರ್ ಕುಟುಂಬ ಸರ್ವನಾಶಗೊಂಡಿದೆ. 14 ಜನ, ಒಂದಿಡೀ ಭಯೋತ್ಪಾದಕ ಕುಟುಂಬ, ಅವರ ಸೋದರ ಸೋದರಿ, ಇಡೀ ಕುಟುಂಬ ಸರ್ವನಾಶ. ಇಂಥ ಸರ್ವನಾಶದ ಸುದ್ದಿಗಳನ್ನು ಬಹಳಷ್ಟು ಕೇಳ್ತಿರ್ಬೇಕು. ನಮ್ಮ ಕಿವಿ, ನಮ್ಮ ಮನಸ್ಸು ತಂಪಾಗ್ತಿರುತ್ತೆ ಅವಾಗವಾಗ. ಜಗತ್ತು ಒಂದು ಲೆಕ್ಕದಲ್ಲಿ ನಿಟ್ಟು ಸಿರಿಬಿಡುತ್ತಾ. ರಾಕ್ಷಸರು ಸತ್ರಪ್ಪ, ಪಾಪಿಗಳು ನೆಗೆದು ಬಿದ್ರಪ್ಪ, ಹೆಣ ಎತ್ತಿದ್ರಪ್ಪ ಅವ್ರದ್ದು ಅನ್ನೋದಿದೆಯಲ್ಲ, ಅದಕ್ಕಿಂತ ಆನಂದ ಇನ್ನೊಂದಿರಲ್ಲ. ಮಸೂದ್ನ ಸಹೋದರ ಸಹೋದರಿ, ಅವ್ರ ಕುಟುಂಬಸ್ಥರು, ಇದು ಈಗಿನ ಬಹಳ ದೊಡ್ಡ ಸುದ್ದಿ. ಟಿವಿ9 ಇದಕ್ಕೆ ಸಂಬಂಧ ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ, ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಡ್ತಾ ಇದೆ. ಮಸೂದ್ ಅಜರ್ ಕುಟುಂಬ ಸರ್ವನಾಶಗೊಂಡಿರುವಂತಹ ಸುದ್ದಿ, ಈ ಕ್ಷಣದ ದೊಡ್ಡ ಸುದ್ದಿ. ಈ ಶಾಂತಿ ಬಯಸುವಂಥವರು ನಿಜಕ್ಕೂ ಆನಂದ ಪಡಲೇಬೇಕಾದಂತಹ ಸಂಗತಿ ಇದು. ಎಸ್ ಸರ್, ಪ್ಲೀಸ್. ಇದು ಈ ಸುದ್ದಿ ನಿಜವಾಗಲೂ ಆನಂದ ಕೊಡುವಂಥ ಸುದ್ದಿನೇ. ಮೌಲಾನಾ ಮಸೂದ್ ಅಜರ್ ನಮ್ಮ ದೇಶದಲ್ಲಿ ಮಾಡಿರೋವಂತಹ ಕೃತ್ಯಗಳು ಒಂದೊಂದ ಅದು ಹೇಳ್ತಾ ಹೋದರೆ ಅದಕ್ಕೊಂದು 10 ದಿವಸ ಬೇಕು. ಅವನ್ನ ಫಸ್ಟ್ ನಾವು ಕಂದಹಾರಲ್ಲಿ ಬಿಟ್ಟಿದ್ದೆ ತಪ್ಪ. ಇವಾಗ ಕಂದಹಾರ ಗಲಾಟೆ ಮಾಡ್ಕೊಂಡಿದ್ದಾನೆ ಅವನು ಈಚೆ ಬಂದಿದ್ದು. ಇವನು ಇವತ್ತು ಹೊಡೆದಿರೋದು ಬಹಳ ಸಂತೋಷ. ಇದ್ರ ಬಗ್ಗೆ ಮಾತಾಡ್ತೀವಿ. ಬರೀ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಬಹಳ ಗಮನಿಸಬೇಕಾದಂತ ಸಂಗತಿ ಒಂದಾದ್ಮೇಲೆ ಸುದ್ದಿ ಬರ್ತಾ ಇದೆ ನೋಡಿ. ಈಗ ಸೇನೆಯ ಅಧಿಕಾರಿಗಳು ಎಲ್ಲ ವಿವರಗಳನ್ನು ಕೊಟ್ಟರು. ಇಡೀ ಆಪರೇಷನ್ ಯಾವ ರೀತಿ ಆಯಿತು ಅದರ ವಿವರಗಳನ್ನು ಕೊಡ್ತಾ ಇದ್ರು. ಆದರೆ ಈಗ ಬಂದಿರುವಂತ ಸುದ್ದಿ ಇದೆಯಲ್ಲ, ಅದಕ್ಕಿಂತ ದೊಡ್ಡದು ಎಕ್ಸ್ಕ್ಲೂಸಿವ್ ಸುದ್ದಿ. ಅದೇನಪ್ಪ ಅಂತಂದ್ರೆ, ಒಬ್ಬ ಭಯೋತ್ಪಾದಕನ ಇಡೀ ಕುಟುಂಬವೇ ಸರ್ವನಾಶಗೊಂಡಿದೆ. ಮಸೂದ್ ಅಜರ್ ಕುಟುಂಬ ಸರ್ವನಾಶಗೊಂಡಿದೆ ಅನ್ನುವಂಥದ್ದು. ಏನಂತೀರಿ ಹರೀಶ್? ನಂದು ಕೇಳ್ತಾ ಇದೆಯಾ? ಪ್ಲೀಸ್ ಕಂಟಿನ್ಯೂ. ಹೌದು ರಂಗನಾಥ್, ಭಾರತ ಮಾಡಿದಂತಹ ನಿರ್ದಿಷ್ಟ ದಾಳಿಯಲ್ಲಿ ಈಗ ಮಸೂದ್ ಅಜರ್ನ ಕುಟುಂಬ ಸಂಪೂರ್ಣವಾಗಿ ನಾಮಾವಶೇಷ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಟ್ಟು 14 ಮಂದಿ ಈ ಕುಟುಂಬಸ್ಥರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ಮಸೂದ್ ಅಜರ್ನ ಒಂದು ಇಡೀ ಕುಟುಂಬ, ಆತನ ಸಹೋದರರು ಮತ್ತೆ ಆತನ ಮಕ್ಕಳಾಗಿರ್ಬೋದು, ಇನ್ನಿತರ ಸಂಪೂರ್ಣವಾಗಿ ನಾಮಾವಶೇಷ ಆಗಿದ್ದಾರೆ. ಈ ಒಂದು ಭಾರತ ನಡೆಸಿದಂತಹ ನಿರ್ದಿಷ್ಟ ದಾಳಿಯಲ್ಲಿ ಅವರ ಕುಟುಂಬ ಸಂಪೂರ್ಣ ಸರ್ವನಾಶ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇದು ಟಿವಿ9ಗೆ ಸಿಗ್ತಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ಮಾಹಿತಿ. ಮುಖ್ಯವಾಗಿ ಭಾರತ ನಡೆಸಿದಂಥ 9 ದಾಳಿಗಳು ಕೂಡ ಉಗ್ರರ ನೆಲೆಗಳನ್ನೇ ಗುರಿಯಾಗಿರಿಸಿಕೊಂಡು ದಾಳಿಯನ್ನು ನಡೆಸಿತ್ತು. ಉಗ್ರರಿಗೆ ಟ್ರೈನಿಂಗ್ ಕೊಡುವಂತಹ ಕ್ಯಾಂಪ್ಗಳಾಗಿದ್ವು. ಉಗ್ರರಿಗೆ ಮತ್ತೆ ಇನ್ನೊಂದಷ್ಟು ಶಸ್ತ್ರಾಸ್ತ್ರಗಳನ್ನು ಒದಗಿಸುವಂತಹ ಲಾಜಿಸ್ಟಿಕ್ಸ್ ವ್ಯವಸ್ಥೆ ಮಾಡುವಂತಹ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಭಾರತ ದಾಳಿಯನ್ನು ಮಾಡಿತ್ತು. ಈ ದಾಳಿಯಲ್ಲಿ ಮುಖ್ಯವಾದಂಥ ಟಾರ್ಗೆಟ್ ಇದ್ದಿದ್ದು ಉಗ್ರ ಮಸೂದ್ ಅಜರ್. ಈ ಜೈಷ್ ಎ ಮೊಹಮ್ಮದ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಮಸೂದ್ ಅಜರ್ನ ಸಂಪೂರ್ಣ ಆತ ಏನು ವಾಸ ಆಗಿದ್ದ ಆ ಸಂಪೂರ್ಣ ಒಂದು ಮನೆ ಏನಿದೆ ಅದು ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು. ಮತ್ತೆ ಆತನ ಕುಟುಂಬ ಕೂಡ ಈ ಒಂದು ದಾಳಿಯಲ್ಲಿ ಸಂಪೂರ್ಣವಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ರಂಗನಾಥ್. ಎಸ್, ಇದೆಲ್ಲದರ ಜೊತೆಗೆ ನಾವು ನೋಡ್ತಾ ಇದ್ದೀವಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಾ ಇವೆ. ಹರೀಶ್, ನೀವು ಹಾಗೆ ಸಂಪರ್ಕದಲ್ಲಿರಿ. ಇನ್ನಷ್ಟು ಇದ್ರ ಬಗ್ಗೆ ವಿವರಗಳನ್ನು ನಿಮ್ಮಿಂದ ಪಡಿತೀವಿ.